ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ. ಸೊ ಇವತ್ತು ಶುಕ್ರವಾರದ ದಿನ ನಾನು ಪೂಜೆ ಮಾಡೋದು ಸ್ವಲ್ಪ ಬೇಗನೆ ಮಾಡ್ತೀನಿ. ಸೊ ಹಂಗಾಗಿ ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಈಗಾಗಲೇ ನೋಡಿ ಹೊರಗಡೆ ಸೂರ್ಯ ಹುಟ್ಟೋ ಥರನೇ ಕಾಣ್ತಿತ್ತು. ಎದ್ದು ಭಾಳ ಹೊತ್ತಾಗಿತ್ತು, ಆದರೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಮರ್ತೋಗಿತ್ತು. ಸೊ 7:30 ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವೀಡಿಯೋಸನ್ನು ಸಹ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಮನೆ ಕೆಲಸದಿಂದನೇ ನಮ್ಮ ಹೆಣ್ಣು ಮಕ್ಕಳ ದಿನಚರಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ನನಗೂ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ತೀನಿ. ಶುಕ್ರವಾರದ ದಿನ ತಲೆ ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಫಸ್ಟು ಕೆಳಗಡೆ ಮನೆಯನ್ನೆಲ್ಲ ನೀಟಾಗಿ ಕಸ ಹೊಡ್ಕೊಂಡು ಆಮೇಲೆ ಹೊರಗಡೆಗೆ ಕಸ ಹೊಡೆಯೋದಕ್ಕೆ ಹೋಗ್ತೀನಿ. ನಮ್ಮನೆ ಮೇಲೆ ಇರೋದ್ರಿಂದ ನೋಡಿ ಮೆಟ್ಲೆಲ್ಲ ಫುಲ್ ನೀಟಾಗಿ ಕಸ ಹೊಡ್ಕೋಬೇಕು. ಧೂಳೆಲ್ಲ ಕೂತಿರುತ್ತಲ್ವ, ಇಲ್ಲಿ ಮೇಲೆಯಿಂದನೇ ಒಂದು ಬಕೆಟ್ ನೀರು ಸುರಿದ್ರೆ ಅದ್ರ ಕೆಳಗಡೆವರೆಗೂ ಹೋಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ಇದನ್ನ ಪರ್ಟಿಕ್ಯುಲರ್ ಆಗಿ ಏನು ಒರೆಸ್ಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಫಸ್ಟು ಕಸ ಅನ್ಕೊಂಡ್ಬಿಡ್ತೀನಿ. ಹೊರಗಡೆ ಮೇನ್ ರೋಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇರುತ್ತೆ, ವೆಹಿಕಲ್ಸ್ ಎಲ್ಲ ಅಡ್ಡಾಡ್ತಾ ಇರ್ತಾವಲ್ಲ. ಸೊ ಹಂಗಾಗಿ ಫುಲ್ಲು ಎಲ್ಲ ಡಸ್ಟ್ ಕೂತ್ಕೊಂಡಿರುತ್ತೆ. ಸ್ವಲ್ಪ ಹಂಗೆ ಸಾಯಂಕಾಲದ ಹೊತ್ತು ನಾನು ಕಸ ಏನು ಹೊಡೆಯೋದಕ್ಕೆ ಹೋಗಲ್ಲ. ಅಂಗಡಿ ಮುಂದೆ ಜ್ಯುವೆಲ್ರಿ ಶಾಪ್ ಇದೆಯಲ್ವ, ನಾವು ಜ್ಯುವೆಲ್ರಿ ಶಾಪ್ ಮೇಲೆ ಇರೋದ್ರಿಂದ ಜ್ಯುವೆಲ್ರಿ ಶಾಪ್ ಅವರೇನೆ ಸಾಯಂಕಾಲದ ಹೊತ್ತು ಕಸ ಅಂತಾರೆ. ಸೊ ಹಂಗಾಗಿ ಬೆಳಗ್ಗೆ ಅಷ್ಟೇ ನಾನು ಇದನ್ನೆಲ್ಲ ಸ್ವಲ್ಪ ಧೂಳು ಹೊಡ್ಕೊಂಡು ಕಸ ಎಲ್ಲ ಹಂದು ನೀರು ಹಾಕಿ ರಂಗೋಲಿ ಹಾಕ್ಬಿಡ್ತೀನಿ. ಈಗಂತೂ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ನನಗಂತೂ ಎದ್ದೋಳೋದೇ ಆಗೋಲ್ಲ. ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಸೋಂಬೇರಿನೂ ಆಗಿಬಿಟ್ಟಿದ್ದೀನಿ. ಯಾಕೆ ಅಂದರೆ ನನಗೆ ಈ ರೈನಿ ಸೀಸನ್ನು ಮತ್ತು ಈ ಚಳಿಗಾಲ ಅಂದರೆ ಆಗಲ್ಲ. ಫುಲ್ ಬಾಡಿ ಎಲ್ಲ ಕೋಲ್ಡಾಗಿ ಕೈಕಾಲೆಲ್ಲ ಹರಿಯೋದು, ಕೈಕಾಲು ಸೆಳೆಯೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಬೆಳಗ್ಗೆ ಬೇಗ ಎದ್ದೋಳೋದೇ ಕಷ್ಟ ಆಗ್ಬಿಟ್ಟಿದೆ. ಅದರಲ್ಲೂ ಈ ಚಳಿಗೆ ಅಂತೂ ತಡ್ಕೊಳ್ಳೋದೇ ಆಗ್ತಾ ಇಲ್ಲ ನನಗೆ. ಈ ಕ್ಲೈಮೇಟೇ ಆಗ್ಬರಲ್ಲ ಅಂತಲೇ ಹೇಳ್ಬೋದು ನನಗೆ. ಸೊ ಹಂಗಾಗಿ ಬೆಳಗ್ಗೆ ಹೊತ್ತು ಎದ್ದೋಳೋದು ಅಂದ್ರೇ ತುಂಬ ಕಷ್ಟ ಆಗ್ಬಿಟ್ಟಿದೆ. ಒಂದೊಂದ್ಸಲ 7 ಗಂಟೆ, 8 ಗಂಟೆ, 9 ಗಂಟೆ ಸಹಿತ ಎದ್ದಿದ್ದೀನಿ. ಅಷ್ಟೊತ್ತಿಗೆ ಎದ್ದು ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡಿಕೊಂಡು ಈ ರೀತಿಯಾಗಿ ನನ್ನ ಡೈಲಿ ರೊಟೀನೇ ಚೇಂಜ್ ಆಗಿಬಿಟ್ಟಿತ್ತು. ಈ ಚಳಿಗಾಲ ಬಂದಾಗಿಂದ ಸಿಕ್ಕಾಪಟ್ಟೆ ಅನ್‌ಹೆಲ್ದಿನೂ ಆಗ್ಬಿಡ್ತಾ ಇದ್ದೆ. ಸೊ ಹಂಗಾಗಿ ಇತ್ತೀಚೆಗೆ ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ಈ ಚಳಿಗಾಲದಿಂದ. ಸೊ ಇವತ್ತು ಡೈಲಿ ವ್ಲಾಗ್ಸನ್ನು ಕಂಟಿನ್ಯೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಇವತ್ತಾದರೂ ಬೇಗ ಎದ್ದು ಇವತ್ತೊಂದು ಸ್ಪೆಷಲ್ ಡೇ ಇದೆ. ಶುಕ್ರವಾರದ ನಾರ್ಮಲ್ ಪೂಜೆಗಿಂತೂ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಬೇರೆ ಥರದ ಪೂಜೆನೇ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದಿರ ನಿಮಗೆ ಗೊತ್ತಾಗುತ್ತೆ. ಹೊರಗಡೆ ಎಲ್ಲ ಕಸ ಅಂದು ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಸೊ ಒಂದು ರಂಗೋಲಿ ಡಿಸೈನ್ ಇದೆ, ನಾನು ನಾರ್ಮಲಾಗಿ ಹಾಕ್ಕೊಳ್ಳೋ ಅಂಥದ್ದೇ, ನೋಡ್ಕೊಂಡು ಬನ್ನಿ. ಇದಾಗಿತ್ತು ಇವತ್ತಿನ ನನ್ನ ರಂಗೋಲಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಮಗಳು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದಂಗ್ಲೇ ಅಳೋದಕ್ಕೆ ಶುರು ಮಾಡಿದ್ಲು. ಮಕ್ಕಳು ಅಂದಮೇಲೆ ಹಾಗೆ ಅಲ್ವಾ, ಎದ್ದ ತಕ್ಷಣ ಒಂದು ಸ್ವಲ್ಪ ಕಿರಿಕಿರಿ ಮಾಡೋದು. ಮನೆ ಕೆಲಸದ ಜೊತೆಗೆ ಅವಳನ್ನು ಒಂದು ಸ್ವಲ್ಪ ಎಲ್ಲ ಕೇರ್ ಮಾಡ್ಕೊಳ್ತಾ ಅವಳನ್ನು ಸಮಾಧಾನ ಮಾಡ್ಕೊತಾ ಮನೆ ಕೆಲಸನ ಮಾಡ್ಕೊಳ್ತೀನಿ. ಸೊ ಎಲ್ಲ ಕೆಳಗಡೆ ಎಲ್ಲ ಕ್ಲೀನ್ ಆದಮೇಲೆ ಮನೆ ಒರೆಸ್ಕೊಂಡ್ಬಿಡ್ತೀನಿ.
ಸ್ನಾನಕ್ಕೆ ಮೊದಲೇ ಮನೆ ಕೆಲ್ಸದ್ದು ಅಂದ್ರೆ ಕ್ಲೀನಿಂಗ್ ಕೆಲಸ ಏನೇನಿರುತ್ತೆ ಅದನ್ನೆಲ್ಲ ಸ್ನಾನಕ್ಕೆ ಮುಂಚೆನೆ ಮಾಡ್ಕೊಂಡ್ಬಿಡ್ತೀನಿ. ಸ್ನಾನ ಆದ್ಮೇಲೆ ಕ್ಲೀನಿಂಗ್ ಕೆಲಸ ಮಾಡೋದು ಸರಿ ಅನ್ಸಲ್ಲ. ಸೊ ಹಂಗಾಗಿ ಸ್ನಾನಕ್ಕೆ ಮುಂಚೆನೆ ಮನೆ ಎಲ್ಲ ಒರೆಸಿ ನೀಟ್ ಮಾಡ್ಕೊಂಡು ಆಮೇಲೆ ಸ್ನಾನಕ್ಕೆ ನೀರಿಟ್ಕೊಂಡು ಸ್ನಾನ ಮಾಡ್ಕೊಳ್ತೀನಿ. ನಾವು ಹೀಟರ್ ಬಳಸೋದ್ರಿಂದ ಈಗಂತೂ ಚಳಿಗಾಲ ಬಂದಿರೋದ್ರಿಂದ 2 ಕೊಡ ನೀರ್ ಬೇಕಾಗ್ತವೆ ನಮ್ಗೆ. ಏನಪ್ಪ ಇಷ್ಟು ಗಲೀಜಾ ನೀವು ಅಂತೆಲ್ಲ ಅನ್ಕೋಬೇಡ್ರಿ. ಯಾಕೆ ಅಂದ್ರೆ ಟ್ಯಾಂಕ್ ಮೇಲೆ ಇರೋದ್ರಿಂದ ಫುಲ್ಲು ಈ ಥಂಡಿಗೆ ಅಂದ್ರೆ ಚಳಿಗೆ ಎಲ್ಲ ಫುಲ್ ತಣ್ಣಗಾಗಿರ್ತವೆ ನೀರು. ಆ ತಣ್ಣಗಿರೋ ನೀರಿಗೆ 1 ಕೊಡ ಅಲ್ವಲ್ಲ 2 ಕೊಡ ನೀರ್ ಹಾಕಿದ್ರುನು ಅದು ಬೆಚ್ಚಗೆ ಇರಲ್ಲ, ಫುಲ್ ತಣ್ಣಗಾಗ್ಬಿಡ್ತವೆ ನೀರು. ಸೊ ಹಂಗಾಗಿ ಹೀಟ್ರನ್ನ ಸ್ವಲ್ಪ ಜಾಸ್ತಿ ಹೊತ್ತನ್ನೇ ಹಾಕೊಂಡು ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಪಾಪು ಜೊತೆಗೆ ಒಂದ್ ಸ್ವಲ್ಪ ಹೊತ್ತು ಶ್ರೀ ಅವರು ಆಟ ಆಡ್ತಾರೆ. ಅವಳಿಗೆ ರೈಮ್ಸ್ ಹೇಳ್ಕೊಡೋದಾಗ್ಬೋದು, ಇಲ್ಲಾಂದ್ರೆ 1 2 3 ಹೇಳ್ಕೊಡೋದು ಏನಾದ್ರು ಹೇಳ್ಕೊಡೋದೆಲ್ಲ ಮಾಡ್ತಾ ಇರ್ತಾಳೆ. ಅವಳು ಪಾಪ ನಿದ್ದೆಗಣ್ಣು ಇನ್ನು ಮಂಕಾಗಿ ಇರ್ತಾಳೆ. ಆದ್ರೂ ಒಂದ್ ಸ್ವಲ್ಪ ಏನಾದ್ರು ತಪ್ಪು ಮಾಡಿದ್ರೆ ಶ್ರೀ ಅವರು ಹೊಡಿಯೋದು ತರ ಎಲ್ಲ ಮಾಡ್ತಾರೆ. ಅವ್ರಿಬ್ರು ಹಂಗೆ ಆಟ ಆಡ್ತಿರ್ಲಿ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡ್ ಬಂದೆ. ಸ್ನಾನ ಆಗಿದ ತಕ್ಷಣ ನನ್ಗೆ ಫಸ್ಟ್ ಮಾಡೋ ಕೆಲಸ ನಾನು ಕಿವಿ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ಸ್ನಾನ ಮಾಡ್ಬೇಕಾದ್ರೆ ಆ ನೀರೆಲ್ಲ ಕಿವಿ ಒಳಗಡೆ ಹೋಗಿ ನನಗೆ ಭಾಳ ಅಂದ್ರೆ ಭಾಳ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಫಸ್ಟ್ ಕಿವಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಆ ನೀರಿನ ಇದಕ್ಕೆ ನನಗೆ ಚಳಿ ಒಂದಾಗ್ತಾ ಇರುತ್ತೆ. ಸೊ ಹಂಗಾಗಿ ಫುಲ್ ಕ್ಲೀನ್ ಮಾಡ್ಕೊಂಡು ನಾನು ಬಂದ್ಬಿಟ್ಟು ಯಾವುದೇ ಬಾಡಿ ಲೋಷನ್ ಆಗಲಿ ಮಾಯಿಶ್ಚರೈಸರ್ ಆಗಲಿ ಅಪ್ಲೈ ಮಾಡೋದಿಲ್ಲ. ನನಗೆ ಕೊಕೊನಟ್ ಆಯಿಲ್ ಈ ಸೀಸನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಂಗಾಗಿ ಎಲ್ರೂ ಸ್ನಾನಕ್ಕೆ ಮುಂಚೆ ಕೊಕೊನಟ್ ಆಯಿಲ್ ಅನ್ನ ಯೂಸ್ ಮಾಡ್ತಾರೆ. ನಾನು ಸ್ನಾನಕ್ಕೆ ಮುಂಚೆನೂ ಯೂಸ್ ಮಾಡ್ತೀನಿ, ಸ್ನಾನ ಆದ್ಮೇಲೆನು ಕೊಬ್ಬರಿ ಎಣ್ಣೆನ ನೀಟಾಗಿ ಸ್ವಲ್ಪ ಬಾಡಿ ಲೋಷನ್ ಆಗಿ ಅಪ್ಲೈ ಮಾಡ್ತೀನಿ. ಇದಂದ್ರೂ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ನನಗೆ. ಈ ಚಳಿಗಾಲದಲ್ಲಂತೂ ನನಗೆ ಸ್ಕಿನ್ ಎಷ್ಟು ರಫ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಅವರು ಕ್ಯಾಮ್ರಾ ಮುಂದೆ ಒಂಥರ ಮಾಡ್ತಿದ್ರು ಅಂತ ನಾನು ಕಾಮಿಡಿ ಮಾಡಕ್ ನೋಡಿದೆ. ಹಿಂಗ್ ಮಾಡ್ತೀರಾ ಹಂಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರನ್ನ ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ಕೊಂಡು ಶ್ರೀ ಅವ್ರನ್ನ ಸ್ವಲ್ಪ ಕಾಡಿಸ್ಕೊಳ್ತಾ ನಾನು ಡೇನ ಹಂಗೆ ಸ್ಪೆಂಡ್ ಮಾಡ್ತೀನಿ. ಸೊ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಎಲ್ಲ ಮಾಡ್ಕೊಂಡ್ಮೇಲೆ ಈಗ ದೇವ್ರ ಪೂಜೆನ ಮಾಡ್ತೀನಿ. ಸೊ ದೇವ್ರ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಿಂದಿನ ದಿನ ಮಾಡಿದ ಪೂಜೆದು ಹೂವು ಎಲ್ಲ ಇಟ್ಟಿರ್ತೀನಲ್ವಾ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆಯನ್ನೆಲ್ಲ ಆಮೇಲೆ ಪೂಜೆ ಮಾಡ್ಕೊಳ್ತೀನಿ. ಆಕ್ಚುಲಿ ಏನಂದ್ರೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಇವತ್ತೊಂದು ಸ್ವಲ್ಪ ಬೇರೆ ತರದ್ದು ಪೂಜೆನೇ ಇದೆ ಅಂತ. ಏನಪ್ಪಾ ಅಂದ್ರೆ ನಾನು ಇಷ್ಟು ದಿನ ಕಳಶ ಇಟ್ಟಿರ್ಲಿಲ್ಲ. ಸೊ ಕಳಶ ಇಡೋದಕ್ಕೆ ನನ್ನ ಕಡೆ ಯಾವುದೇ ರೀತಿಯಂತ ಕಳಶ ಆಗಲಿ ಅದಕ್ಕೆ ಮಣಿ ಏನೂ ಇರಲಿಲ್ಲ. ಸೊ ಅದನ್ನೆಲ್ಲ ಹೊಂದಿಸ್ಕೊಂಡು ಒಂದಿನ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕಳಶ ಇಟ್ಟು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ. ಕಳಶ ಅಂತ ಇಟ್ಮೇಲೆ ಅದಕ್ಕೆ ಪ್ರೊಸೀಜರ್ ಕರೆಕ್ಟಾಗಿ ಫಾಲೋ ಮಾಡಬೇಕು, ಏನೇನು ಇಡಬೇಕು ಏನೇನು ಮಾಡಬೇಕು, ಯಾವಾಗ ಕಳಶ ವಿಸರ್ಜನೆ ಮಾಡಬೇಕು ಅನ್ನೋದೆಲ್ಲ ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅದ್ರ ಬಗ್ಗೆ ಮಾಹಿತಿನೂ ಭಾಳ ಕಡಿಮೆ ಇತ್ತು ನನಗೆ. ಅದನ್ನೆಲ್ಲ ತಿಳ್ಕೊಂಡು ಕಳಶಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಹೊಂದಿಸ್ಕೊಂಡು ಇವತ್ತು ಕಳಶನ ಇಡ್ತಾ ಇದ್ದೀನಿ ಮನೆಯಲ್ಲಿ. ಕೆಲವರು ಲಕ್ಷ್ಮೀ ಕಳಶ ಇಡ್ತಾರೆ, ಇನ್ನು ಕೆಲವರು ಮನೆ ದೇವರ ಹೆಸರಲ್ಲಿ ಕಳಶ ಇಟ್ಟು ಪ್ರತಿಷ್ಠಾಪನೆ ಮಾಡ್ಕೊಳ್ತಾರೆ. ನಾನು ಇವತ್ತು ಮನೆ ದೇವರ ಹೆಸರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ಕಳಶನ ನಾನು ಇಡ್ತಿಲ್ಲ. ಯಾಕೆ ಅಂದರೆ ನಮ್ಮ ಅತ್ತೆಯವರು ಲಕ್ಷ್ಮೀ ಕಳಶನ ಇಟ್ಟು ದೀಪಾವಳಿ ಹಬ್ಬದ ದಿನ ಲಕ್ಷ್ಮಿನ ಕುಂದಿರಿಸಿ ಪೂಜೆ ಮಾಡ್ತಾರೆ. ನಾನಿವತ್ತು ಮನೆ ದೇವರ ಹೆಸರಲ್ಲಿ ಕಳಶನ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾವು ಮುಂಡ್ರಿಗೆಗೆ ಬಂದು ಬಾಡಿಗೆ ಮನೆ ಮಾಡ್ಕೊಂಡು ಇರಬೇಕಾದ್ರೆ ನನ್ನ ಕಡೆ ಫಸ್ಟಿಗೆ ಒಂದೇ ಒಂದು ಫೋಟೋ ಇದ್ದಿದ್ದು, ಅದು ಗಣೇಶದು. ಅದು ನಮ್ಮ ಅತ್ತೆಯವ್ರ ಮನೆಯಿಂದ ತಂದಿದ್ದೆ ನಾನು. ಮತ್ತೆ ಅಲ್ಲಿಗೆ ಹೋದ್ಮೇಲೆ ಅವ್ರ ಕಡೆನೆ ಬಿಟ್ಟು ಫೋಟೋ ಯಾವುದು ಇರ್ದಿರ ಬಾಡಿಗೆ ಮನೆಗೆ ಬಂದಿದ್ವಿ. ಆಮೇಲೆ ಒಂದು ಸ್ವಲ್ಪ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸಣ್ಣದಾಗಿರುವಂತಹ ಈ ಪುಟಾಣಿ ಅಂತಹ 2 ಫೋಟೋನ ತಗೊಂಡೆ. ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ತಗೊಂಡೆ. ಲಕ್ಷ್ಮಿ ಮತ್ತೆ ಗಣೇಶ ಫೋಟೋ ಇಷ್ಟು ದಿನ ಅದಕ್ಕೇನೆ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೆ. ಇವತ್ತು ಕಳಶ ಇಡಬೇಕು, ಕಳಶ ಇಟ್ಟು ಪೂಜೆ ಮಾಡ್ಕೋಬೇಕು ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿಂದ ಪ್ರತಿ ಶುಕ್ರವಾರ ಕಳಶದ ಕಾಯಿಯನ್ನ ಚೇಂಜ್ ಮಾಡ್ಕೊಳ್ತೀನಿ. ಅಮಾವಾಸ್ಯೆ ಹುಣ್ಣಿಮೆ ಹಿಂದಿನ ದಿನ ಸಹ ಈ ಕಳಶನ ಚೇಂಜ್ ಮಾಡಿಕೊಂಡು ಅಮಾವಾಸ್ಯೆ ಹುಣ್ಣಿಮೆ ದಿನ ಕಳಶದ ಕಾಯಿಯನ್ನ ಚೇಂಜ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತೀನಿ. ನಾನು ಯಾವ ರೀತಿ ಕಳಶ ಪ್ರತಿಷ್ಠಾಪನೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಒಂದು ವಿಡಿಯೋ ಬೇಕಾದ್ರೆ ಮಾಡ್ತೀನಿ. ಮನೆಯಲ್ಲಿ ಕಳಶವನ್ನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಮನೆಯ ಶ್ರೇಯಸ್ಸಕ್ಕೆ ಅದು ಒಳ್ಳೇದು ಅಂತ ಹೇಳಿ ಕರೀತಾರೆ. ಮತ್ತೆ ಕಳಶ ಬಂದ್ಬಿಟ್ಟು ಮಹಾಲಕ್ಷ್ಮಿಯ ಸ್ವರೂಪ ಅಂತಾನೂ ಸಹ ಕರೀತಾರೆ. ಸೊ ಹಂಗಾಗಿ ಶುಕ್ರವಾರ ದಿನ ನನಗೆ ಶ್ರೇಯಸ್ಸು ಅಂತ ಹೇಳಿ
ನಾನು ಭಾವಿಸಿರ್ತೀನಿ. ನನಗೆ ಶುಕ್ರವಾರ ಅಂದರೆ ಭಾಳ ತುಂಬ ಇಷ್ಟ. ಸೊ ಹಂಗಾಗಿ ಶುಕ್ರವಾರದ ದಿನ ಈ ಕಳಶದ ಪೂಜೆ ಮಾಡಿಕೊಂಡು ಪ್ರತಿ ಶುಕ್ರವಾರಕ್ಕೊಮ್ಮೆ ಕಾಯಿಯನ್ನು ಚೇಂಜ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತೀನಿ ಇವತ್ತಿಂದ. ಪ್ರತಿನಿತ್ಯದ ಪೂಜೆ ನನಗೆ ನಾರ್ಮಲ್ ಆಗೇ ಇರ್ತಿತ್ತು. ಸೊ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆನೇ ಪೂಜೆ ಮಾಡಿಕೊಂಡು ಮತ್ತೆ ಆಮೇಲೆ ಮನೆ ಕೆಲಸ ಅಂದರೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇತ್ತೀಚೆಗೆ ಅಂತೂ ಸಿಕ್ಕಾಪಟ್ಟೆ ಸೋಂಬೇರಿ ಆಗಿದ್ದೆ ಅಂತ ಹೇಳಿದ್ನಲ್ವ, ಬೆಳಿಗ್ಗೆ ಪೂಜೆ ಹೋಗಿ ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋ ಥರ ಆಗ್ಬಿಡ್ತು. ಬೆಳಗ್ಗೆ ಲೇಟಾಗಿ ಏಳೋದ್ರಿಂದ ಲೇಟಾಗಿ ಕೆಲಸಗಳೆಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಶಾಂತವಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು 1-2-3 ದಿನ ಸಂಜೆ ಹೊತ್ತು ಪೂಜೆನೂ ಮಾಡಿದ್ದೀನಿ. ಆದರೆ ಇವತ್ತಿಂದ ಹಂಗಾಗಬಾರ್ದು. ಬೆಳಗ್ಗೆ ಹೊತ್ತು ಪೂಜೆ ಮಾಡೋದೇ ಬೇರೆ, ಸಾಯಂಕಾಲ ಪೂಜೆ ಮಾಡೋದೇ ಬೇರೆ. ನನಗಂತೂ ಒಬ್ಬೊಬ್ಬರು ಅವರವರ ಅನುಕೂಲಕ್ಕೆ ತಕ್ಕಂಗೆ ಅವರವರ ಕೆಲಸಗಳಿಗೆ ಅನುಗುಣವಾಗಿ ಪೂಜೆಗಳನ್ನು ಮಾಡ್ಕೊಳ್ತಾರೆ. ನಾನು ಬೆಳಗ್ಗೆ ಹೊತ್ತು ಪೂಜೆ ಮಾಡೋದೇ ನನಗೆ ಶ್ರೇಯಸ್ಸು ಮತ್ತು ನಮ್ಮ ಮನೆಗೆ ಶ್ರೇಯಸ್ಸು ಅಂತ ಭಾವಿಸ್ತೀನಿ. ಯಾಕೆ ಅಂದರೆ ಬೆಳಗ್ಗೆ ಹೊತ್ತು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಹಾಗಂತ ಸಾಯಂಕಾಲ ಪೂಜೆ ಮಾಡಿದ್ರೆ ಇರೋದಿಲ್ಲ ಅಂತ ಅಲ್ಲ, ಬೆಳಗ್ಗೆಯಿಂದನೇ ನಮ್ಮ ಡೇ ಫುಲ್ಲು ಚೆನ್ನಾಗಿರಬೇಕು ಅಂತ ಬೆಳಗ್ಗೆ ಪೂಜೆ ಮಾಡಿಕೊಂಡ್ರೆ ಮೈಂಡ್ ಫ್ರೆಶ್ ಇರುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಹಂಗಾಗಿ ನನಗೆ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋದು ತುಂಬ ಇಷ್ಟ. ಸೊ ಇದಾಗಿತ್ತು ಇವತ್ತಿನ ನನ್ನ ಶುಕ್ರವಾರದ ಪೂಜೆಯ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್.